ನಿರೀಕ್ಷೆ ಇದೆ ಸರ್. ಕೇಂದ್ರ ಸಚಿವರು ಆಗ್ತಾರೆ, ಮಂಡ್ಯದ ಜನ ಕನಸು ಕಟ್ಕೊಂಡಿದ್ರು. ಅಂದ್ರೆ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು, ಏನ್ ನೀರಾವರಿ ಸಮಸ್ಯೆ ಇದೆ, ಆ ಭಾಗದ ಸಮಸ್ಯೆ, ಅದಕ್ಕೆಲ್ಲ ಸ್ಪಂದಿಸಬೇಕು ನಾನು, ಹಾಗಾಗಿ ಚುನಾವಣೆ ನಿಂತ್ಕೋತಾ ಇದ್ದೀನಿ ಅಂತ. ದೊಡ್ಡ ಜವಾಬ್ದಾರಿ ಕೂಡ ಇದೆ ಅಂತ ಸರ್. ಖಂಡಿತವಾಗ್ಲೂ ಸತ್ಯ ಅಣ್ಣ. ನಾವು 1.5 ಲಕ್ಷದಿಂದ 2 ಲಕ್ಷದವರೆಗೂ ಅಂತರದಲ್ಲಿ ಗೆಲುವು ಸಾಧಿಸ್ತಾರೆ ಅಂತಕ್ಕಂಥ ನಿರೀಕ್ಷೆಯಲ್ಲಿದ್ವಿ. ಆದರೆ ನಿರೀಕ್ಷೆಗೂ ಮೀರಿ ಮಂಡ್ಯ ಜಿಲ್ಲೆಯ ಜನತೆ ಆಶೀರ್ವಾದ ಮಾಡಿದ್ದಾರೆ, ಪ್ರೀತಿ ತೋರಿಸಿದ್ದಾರೆ, ಗೌರವ ಕೊಟ್ಟಿದ್ದಾರೆ. ಬಹುಶಃ ತಾವು ಹೇಳದಂತೆ ಜವಾಬ್ದಾರಿ ಹೆಚ್ಚಾಗಿದೆ, ನಿರೀಕ್ಷೆಗಳು ಹೆಚ್ಚಾಗಿದೆ. ಆ ಜವಾಬ್ದಾರಿ ತಕ್ಕಂತೆ ನಿರೀಕ್ಷೆಗೂ ಮೀರಿ ಮಾನ್ಯ ಕುಮಾರಸ್ವಾಮಿ ಅವರು ಕೆಲಸ ಮಾಡ್ತಾರೆ ಮಂಡ್ಯ ಜಿಲ್ಲೆಯ ಪರವಾಗಿ ಅಂತಕ್ಕಂಥದ್ದನ್ನು ಮಾತ್ರ ನಾನು ಬಹಳ ವಿಶ್ವಾಸವಾಗಿ ಹೇಳ್ಬೋದು. ಯಾಕಂದ್ರೆ ಕಾವೇರಿ ವಿಚಾರ ಆಗಿರ್ಬೋದು ಅಥವಾ ಭದ್ರಾ ಆಗಿರ್ಬೋದು, ಬೇರೆ ಬೇರೆ ರಾಜ್ಯದ ಜ್ವಲಂತ ನೀರಿನ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆ ಕೂಡ ಅವ್ರ ಮೇಲೆ ಇರುವಂತದ್ದು ಸರ್. ಕುಮಾರಣ್ಣವರು ಕೂಡ ಪದೇ ಪದೇ ಆ ಮಾತನ್ನ ಹೇಳ್ತೀವಿ. ಇವತ್ತು ಕಾವೇರಿ ವಿಚಾರವಾಗಿ ಹಲವಾರು ವರ್ಷಗಳಿಂದ ಎರಡು ರಾಜ್ಯದ ಮಧ್ಯೆ ಇರ್ತಕ್ಕಂಥ ಈ ಒಂದು ವಿಷಯ ಏನಿದೆ, ಜೊತೆಯಲ್ಲಿ ಮೇಕೆದಾಟನ್ನ ನಿರ್ಮಾಣ ಮಾಡತಕ್ಕಂಥ ವಿಚಾರ ಇರ್ಬೋದು, ಈ ರೀತಿ ಅನೇಕ ಜ್ವಲಂತ ಸಮಸ್ಯೆಗಳೇನಿದೆ, ಇದಕ್ಕೆಲ್ಲ ಇವತ್ತು ಮಂಡ್ಯ ಜಿಲ್ಲೆಯ ಜನತೆ ಕುಮಾರಸ್ವಾಮಿ ಅವರಿಗೆ ಶಕ್ತಿಯನ್ನು ತುಂಬಿಸಿದ್ದಾರೆ. ಕೇಂದ್ರದ ನಾಯಕರಾಗಿರ್ತಕ್ಕಂಥ ಅಮಿತ್ ಶಾ ಜಿ ಅವರಿರ್ಬೋದು, ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಿರ್ಬೋದು, ಇವತ್ತು ಕರ್ನಾಟಕ ರಾಜ್ಯಕ್ಕೆ ಇಲ್ಲಿವರೆಗೂ ಆಗಿರ್ತಕ್ಕಂಥ ಅನ್ಯಾಯ ಏನಿದೆ ಇದನ್ನ ಸರಿಪಡಿಸ್ತಕ್ಕಂಥದ್ದಕ್ಕೆ ಅವರ ಗಮನವನ್ನು ಸೆಳೀತಕ್ಕಂಥ ಕೆಲಸ ಕನ್ನಡಿಗರ ಪರವಾಗಿ ಮಾನ್ಯ ಕುಮಾರಸ್ವಾಮಿ ಅವರು ಮಾಡ್ತಾರೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳ್ತೀವಿ.